ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಜೊತೆ ನನ್ನ ಕಥೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಭೂಮಿನ ಹೇಗಾದರೂ ಮಾಡಿ ಸ್ಟೋರ್ ರೂಮ್ ಒಳಗೆ ಕಳಿಸ್ಬೇಕು ಹೇಳ್ಬಿಟ್ಟು ಈ ಕಡೆ ಅಪೇಕ್ಷಿತ ಹಾಗೂ ಅಶ್ವಿನಿ ಇಬ್ಬರೂ ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಪ್ಲ್ಯಾನ್ ಮಾಡಿದಂತೆಯೇ ಈ ಕಡೆ ಸ್ಟೋರ್ ರೂಮ್ಗೆ ಅಂತ ಹೇಳ್ಬಿಟ್ಟು ಭೂಮಿನ ಒಳಗಡೆ ಕಳಿಸಿರ್ತಾರೆ. ಅಪೇಕ್ಷಿತನು ಕೂಡ ಮನೆಯಿಂದ ಯಾರಾದರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಆಚೆ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ. ಭೂಮಿನ ಹೇಗಾದರೂ ಮಾಡಿ ಸ್ಟೋರ್ ರೂಮ್ಗೆ ಕಳಿಸಿದ್ಮೇಲೆ ಭೂಮಿನ ಕೂಡ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತಾಳೆ. ಆದ್ರಿಂದ ಅವಳಿಗೆ ತುಂಬ ಘಾಟ್ ಆಗ್ತಿರುತ್ತೆ, ಒಳಗಡೆ ನಿಂತ್ಕೊಳ್ಳೋದಕ್ಕೆ ಆಗ್ತಿರಲ್ಲ, ತುಂಬ ಕೆಮ್ತಾ ಇರ್ತಾಳೆ. ಸರಿ ಬಾ ಅಂತ ಹೇಳ್ಬಿಟ್ಟು ಅಪೇಕ್ಷಿತ ಹತ್ರ ಹೋಗ್ಬಿಟ್ಟು ಅಶ್ವಿನಿ ನಿಂತ್ಕೊಂಡಾಗ ನಾವು ಅಂದ್ಕೊಂಡಂಗೆ ನಮ್ಮ ಪ್ಲ್ಯಾನ್ ತುಂಬ ಸಕ್ಸಸ್ ಆಯಿತು. ಇವಾಗಿದೆ, ಇನ್ನು ಮುಂದೆ ಅವಳ ಕತೆ ಹೇಗೆ ಮುಗಿಯುತ್ತೆ ಅಂತ ನೋಡು. ಇರಲಿ ಒಂದು 2 ನಿಮಿಷ 10 ನಿಮಿಷ ಅವಳ ರೂಮಲ್ಲಿ ಬಿದ್ದು ಸಾಯ್ಬೇಕಳು ಅವ ಹಂಗಾಗಬೇಕು ಅಂತ ಹೇಳ್ಬಿಟ್ಟು ಅಪೇಕ್ಷಿತ ಕೂಡ ಹೇಳ್ತಾ ಇರ್ತಾಳೆ. ಅಲ್ಲ ಅವ್ರು ಏನಂದ್ರೆ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನು ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ ಏನಾಗಲ್ಲ, 10 ನಿಮಿಷ ಇರ್ತಾಳೆ ಅಷ್ಟೇ, ಏನೂ ಆಗೋದಿಲ್ಲ ಬಿಡು ಅಂತ ಹೇಳಿ ಅಪೇಕ್ಷಿತ ಕೂಡ ಅಶ್ವಿನಿಗೆ ಹೇಳ್ತಿರ್ತಾರೆ. ಸರಿ ಆಯಿತು, ಸ್ಟೋರ್ ರೂಮ್ ಲಾಕ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ಹೋಗ್ತಾಳೆ. ಭೂಮಿ ಸ್ಟೋರ್ ರೂಮಲ್ಲಿರೋದನ್ನ ನೋಡ್ಕೊಂಡು ಅಶ್ವಿನಿ ಕೂಡ ಆಚೆಯಿಂದ ಹೋಗ್ಬಿಟ್ಟು ಸ್ಟೋರ್ ರೂಮ್ನ ಲಾಕ್ ಮಾಡ್ತಾಳೆ. ಈ ಕಡೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಯಾರಿದ್ದಾರ ಒಳಗಡೆ ತೆಗೀರಿ, ನಾನು ಸ್ಟೋರ್ ರೂಮಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಿರ್ತಾನೆ. ಇಷ್ಟೊತ್ತಿಗೆ ಆಲ್ರೆಡಿ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಅವಳು ರೂಮಿಗೆ ಬರಬೇಕಿತ್ತು, ಯಾಕೆ ಬಂದಿಲ್ಲ ಅಂತೇಳ್ಬಿಟ್ಟು ಈ ಕಡೆ ಅವಳನ್ನ ಹುಡುಕೋದಕ್ಕೆ ಅಂತೇಳ್ಬಿಟ್ಟು ಅಜಿತ್ ಕೂಡ ಅಲ್ಲಿಂದ ರೂಮಿಂದ ಅವನು ಕೂಡ ಹೋಗ್ತಿರ್ತಾನೆ. ಈ ಕಡೆ ನಾನು ಇಲ್ಲಿ ಸ್ಟೋರ್ ರೂಮಲ್ಲಿ ಸಿಗಾಕೊಂಡಿದ್ದೀನಿ, ಯಾರಾದರೂ ಇದ್ದೀರಾ? ಅಶ್ವಿನಿ ಇದ್ದೀರಾ? ಆಚೆ ಬಾಗಿಲು ತೆಗೀರಿ, ನಾನು ಇಲ್ಲಿ ಸಿಗಾಕೊಂಡಿದ್ದೀನಿ, ನನ್ನ ಕೈಲಿ ಇರೋದಕ್ಕಾಗ್ತಿಲ್ಲ, ಸಾಹೇಬ್ರೆ ಕಾಪಾಡಿ ನನ್ನ ಅಂತೇಳ್ಬಿಟ್ಟು ಈ ಕಡೆ ಜೋರಾಗಿ ಕಿರಿಚ್ಕೊತಾ ಇರ್ತಾಳೆ. ಹಬ್ಬ, ನಾವು ಅಂದ್ಕೊಂಡಿದ್ದ ಕೆಲಸ ಆರಾಮಾಗಿ ಆಯಿತು, ಇನ್ನು ಮುಂದೆ ಆರಾಮಾಗಿ ನಿದ್ದೆ ಮಾಡ್ಬೋದು, ಇರಲಿ ಅವಳು 10 ನಿಮಿಷ ಅಲ್ಲೇ ಸಾಯಲಿ ಅಂತೇಳಿ ಅಂತಿರ್ತಾಳೆ. ಅಲ್ಲ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಹಾಗೇನಿಲ್ಲ, ಅವಳು ಹಿಂಗೆ ಇದು ಕತೆ ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಇದೆ, ಅವಳು ಸಾಯಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ಸ್ಪ್ರೇ ಮಾಡಿದ್ದೀನಿ, ಪಾಯ್ಸನ್ ಸ್ಪ್ರೇ ಮಾಡಿದ್ದೀನಿ. ಆ ಸ್ಪ್ರೇಯಿಂದ ಪೋಸ್ಟ್ ಮಾರ್ಟಮಲ್ಲೂ ಗೊತ್ತಾಗಲ್ಲ ಅವಳಿಗೆ ಹೆಂಗೆ ಸತ್ತಿದ್ದಾಳೆ ಅನ್ನೋದು ಗೊತ್ತಾಗಲ್ಲ. ಆ ಥರ ನಾನೊಂದು ಪಾಯ್ಸನ್ನ ಸ್ಪ್ರೇ ಮಾಡಿದ್ದೀನಿ, ಅದರಿಂದ ಅವಳು ಉಸಿರಾಡಿ ಅವಳು ಸ್ಟೋರ್ ರೂಮಲ್ಲಿ ಸತ್ತೋಗ್ಬಿಡ್ಬೇಕು, ಆ ಥರ ಪಾಯ್ಸನ್ನ ನಾನು ಸ್ಪ್ರೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮನಸ್ಸೆಲ್ಲ ಈ ಕಡೆ ಅಂದ್ಕೊತಾ ಇರ್ತಾಳೆ. ಇದನ್ನು ಹೇಗಾದರೂ ಮಾಡಿ ದೇವಿಯನ ಕಡೆನೇ ತಿರುಗಿಸ್ಬೇಕು, ದೇವಿಯನ ಮೇಲೆ ಈ ಥರ ಅಪವಾದ ಬರಬೇಕು, ಅವಳೇ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಅಂದ್ಕೋಬೇಕು, ಆ ಥರ ಪ್ಲ್ಯಾನ್ ಮಾಡಿದ್ದೀನಿ ನಾನು ಅಂತ ಹೇಳಿ ಹೇಳ್ತಿರ್ತಾಳೆ. ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ಸರಿ ಆಯಿತು, ನನಗೆ ನಿದ್ದೆ ಬರ್ತಿದೆ, ಮನೆಯವ್ರು ಯಾರಾದ್ರು ನೋಡಿದ್ರೆ ತೊಂದರೆ ಆಗುತ್ತೆ, ನಾನು ಇಲ್ಲಿಂದ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಪೇಕ್ಷಿತ ಕರೀತಾ ಇರ್ತಾಳೆ. ನೀನು ಹೋಗು, ನನ್ನ ಕತೆ ಇನ್ನೂ ಮುಗ್ದಿಲ್ಲ, ನನ್ನ ಸ್ಟೋರಿ, ನಾನು ಇದನ್ನು ದೇವಿಯನ ಮೇಲೆ ಟರ್ನ್ ಮಾಡಬೇಕು ಅಂತೇಳಿ ಅನ್ಕೊತಾ ಇರ್ಬೇಕಾದ್ರೆ ದೇವಿಯನಿ ರೂಮಲ್ಲಿ ಕುತ್ಕೊಂಡು ಹೋಗಲಿ ಅಟ್ಲೀಸ್ಟ್ ಅಂಜುಗಾದ್ರೂ ಕಾಲ್ ಮಾಡೋಣ ಅಂತ ಅಂಜು ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅಶ್ವಿನಿ ಕೂಡ ಮರದ ಸಂಧಿ ನಿಂತ್ಕೊಂಡು ಅವಳು ಕೂಡ ಟಾರ್ಚ್ ಅವಳ ಮೇಲೆ ಬಿಡೋ ಥರ, ಅಂದರೆ ಲೈಟ್ ಅವಳ ಮೇಲೆ ಬಿಡೋ ಥರ ಮಾಡ್ತಾ ಇರ್ತಾಳೆ. ಯಾರಿದು ಇಷ್ಟೊಂದಲ್ಲಿ ಲೈಟ್ ಬಿಡ್ತಿರೋದು, ಏನು ಕತೆ, ಯಾರಾದರೂ ಬೈ ಮಿಸ್ಸಾಗಿ ಏನಾದರೂ ಮಾಡಿರ್ತಾರೆ, ಸರಿ ಬಿಡು ಅಂಜು ಇದಳ ಲೈನಲ್ಲಿ ಅವಳ ಹತ್ರ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತೇನೋ ಅವಳು ಕೂಡ ಅಂಜು ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಇರ್ತಿರ್ಬೇಕಾದ್ರೆ ಮತ್ತೆ ಅವಳ ಮೇಲೆ ಒಂದು ಲೈಟ್ ಬೀಳೋ ಥರ ಆಗುತ್ತೆ. ಯಾರಿದು ಬೇಕು ಅಂತಲೇ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾರಿರ್ಬೋದು ಆಚೆ ನಿಂತ್ಕೊಂಡು, ಸರಿ ಆಚೆ ಹೋಗಿ ನೋಡೋಣ, ಅವಾಗ ಗೊತ್ತಾಗುತ್ತೆ ಯಾರಿರ್ಬೋದು ಅಂತ ಹೇಳ್ಬಿಟ್ಟು ದೇವಿಯನೇ ಕೂಡ ಆಚೆ ಬಂದು ನೋಡ್ತಿರ್ತಾಳೆ. ಈ ಕಡೆ ಅಶ್ವಿನಿ ಕೂಡ ಸೈಡಲ್ಲಿ ನಿಂತ್ಕೊಂಡು ಲೈಟ್ ಬಿಡ್ತಿರ್ತಾಳೆ. ಇವಾಗ ನಿನ್ನ ಕತೆ ಮುಗೀತು, ಈ ಆಪೋದ ಎಲ್ಲ ನಿನ್ನ ಮೇಲೆ ಬರೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಸ್ಮೋಕ್ ಮಾಡ್ಕೊಂಡು ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ದೇವಿಯನ್ನು ಕೂಡ ಮನೆಯಿಂದ ಆಚೆ ಬರ್ತಿರ್ತಾಳೆ. ಈ ಕಡೆ ಅಶ್ವಿನಿ ಮನೆ ಹತ್ರ ಹೋಗಬೇಕಾದ್ರೆ ಯಾರಿದ್ದಾರೆ, ಯಾರು ಇಷ್ಟೊತ್ತಲ್ಲಿ ಲೈಟ್ ಬಿಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಅವಳ ರೂಮಿಂದ ಆಚೆನೇ ಲೈಟ್ ಬಿಡ್ತಿರೋದನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದಾಗ ಅವಳು ನಿಂತ್ಕೊಂಡು ನೋಡ್ತಿರ್ತಾಳೆ. ಯಾರು ಇಲ್ಲವಲ್ಲ ಅಕ್ಕಪಕ್ಕ, ಯಾರು ಇರ್ಬೋದು, ಅಂಜು ಬೇರೆ ಲೈನಲ್ಲಿ ಇದ್ದಾಳೆ, ಇರೋ ಅವಳ ಹತ್ರ ಕಾಲಲ್ಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಕಾಲಲ್ಲಿ ಮಾತಾಡ್ಕೊಂಡು ಯಾರು ಇಲ್ಲ ಅಂತ ಮತ್ತೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಸಡನ್ನಾಗಿ ಅವಳ ಮೇಲೆ ಲೈಟ್ ಬೀಳೋ ಥರ ಆಗುತ್ತೆ. ಈ ಕಡೆ ಅಶ್ವಿನಿ ನಿಂತ್ಕೊಂಡು ಸೈಡಲ್ಲೇ ಲೈಟ್ ಬಿಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಯಾರು ಇರ್ಬೋದು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಕೂಡ ಮನೆಯವ್ರು ತುಂಬ ಎಲ್ಲ ಕಿರಿಸ್ತಾ ಇರ್ತಾನೆ. ಭೂಮಿ ಎಲ್ಲಿದೆಯಾ, ಭೂಮಿ ಎಲ್ಲಿದೆಯಾ, ಭೂಮಿ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಅವನು ಕಿರಿಸ್ತಾ ಇರ್ಬೇಕಾದ್ರೆ ಭೂಮಿ ಕೂಡ ಎಲ್ಲಿ ನೋಡಿದ್ರು ಗೊತ್ತಾಗ್ತಾ ಇರಲ್ಲ. ಎಲ್ಲಿ ಹೋದ್ಲು, ಮನೆಯವರೆಲ್ಲ ಮಲಗಿರ್ಬೇಕಾದ್ರೆ ಅಮ್ಮನ ರೂಮಿಗೆ ಏನಾದರೂ ಹೋದ್ಲ, ಅಪ್ಪ ಇರಬೇಕಾದ್ರೆ ಅವಳ ಅಮ್ಮನ ರೂಮಿಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಅತ್ತೆ ರೂಮಿಗೆ ಹೋಗಿದ್ದಾಳ, ಅತ್ತೆ ಕೂಡ ರೂಮಲ್ಲಿ ಇಲ್ವಲ್ಲ, ಅಜ್ಜಿ ರೂಮ್ಗೆ ಯಾರೂ ಇಲ್ವಲ್ಲ, ಅತ್ತೆನೂ ಇವಳು ರೂಮಲ್ಲಿ ಇಲ್ಲ ಅಂತ ಅಂದ್ಮೇಲಿಂದ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಜೋರಾಗಿ ಕಿರ್ಚೋಷ್ಟೊತ್ತೆ ಮನೆಯವರೆಲ್ಲರೂ ಬರ್ತಾರೆ. ಯಾಕೋ ಅಜ್ಜಿ ಹಿಂಗೆ ಕಿರಿಸ್ತಿದ್ಯಾ, ಮನೆಯವರೆಲ್ಲ ಮಲಗಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಆಗಲ್ಲ ಅಪ್ಪ, ಏನಾಗಿದೆ, ನಿಮ್ಮಿಬ್ಬರೇ ಕಣ್ಣ ಮುಚ್ಚಲು ಆಟ ಆಡ್ತಿದ್ದೀರಾ, ಮಲಗಿರೋನೆಲ್ಲ ಎಬ್ಬಿಸ್ಕೊಂಡು ಏನು ಆಟ ಆಡ್ತಿದ್ದೀರಾ ನೀವು? ಇಲ್ಲ ಅಪ್ಪ ಹಾಗೇನಿಲ್ಲ, ಭೂಮಿ ಮನೇಲಿ ಕಾಣ್ತಿಲ್ಲ, ಹಾಗೂ ದೇವಿನ ಹತ್ರನೂ ಮನೇಲಿ ಕಾಣ್ತಿಲ್ಲ ಅಂತ ಅಂದಾಗ ಏನೋ ಇಬ್ಬರು ಮನೇಲಿ ಕಾಣ್ತಿಲ್ವ, ಎಲ್ಲೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಗಾಬರಿ ಆಗಿರ್ತಾರೆ. ಈ ಕಡೆ ಶ್ರವಣ್ ಕೂಡ ಗಾಬರಿಯಾಗಿ ನಿಂತಿರ್ತಾನೆ. ಈ ಕಡೆ ಫೋನಲ್ಲೇ ಮಾತಾಡ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಈ ಕಡೆ ಆ ಸ್ಟೋರ್ ರೂಮ್ ಕಡೆ ಹೋಗ್ತಾ ಇರ್ತಾಳೆ. ಈ ಕಡೆ ದೇವಿಯನ್ನು ಕೂಡ ಸ್ಟೋರ್ ರೂಮಿಂದ ಆಚೆಯಿಂದ ಲಾಕ್ ಆಗಿರುತ್ತೆ. ಈ ಕಡೆ ಭೂಮಿಗೆ ಅಲ್ಲಿರೋದಕ್ಕೆ ಆಗ್ತಿರಲಿಲ್ಲ, ತುಂಬ ಉಸಿರು ಕಟ್ಟಂಗೆ ಆಗ್ತಿರುತ್ತೆ. ಅವಳು ಕೂಡ ಅಲ್ಲಿಂದ ತಲೆ ಸುತ್ತಿ ಬಿದ್ದೋಗ್ತಾಳೆ. ಅವಳು ಕೂಡ ಏನೋ
ಉಸಿರು ಕೂಡ ಉಸಿರು ಕೂಡ ಆಡೋದಕ್ಕಾಗದೆ ಅವಳು ಕೂಡ ಅಲ್ಲಿಂದ ತಲೆ ಸುತ್ತ ಬಿದ್ದೋದಾಗ ಈ ಕಡೆ ದೇವಿ ಏನು ಸ್ಟೋರ್ ರೂಮ್ ಕಡೆ ಹೋಗ್ತಿರ್ಬೇಕಾದ್ರೆ ಏನಕ್ಕೆ ಇದು ಲಾಕ್ ಆಗಿದ್ದು, ಸ್ಟೋರ್ ರೂಮಿಂದ ಯಾರು ಲಾಕ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಚೆ ಹುಡ್ಕೊಂಡು ಈ ಕಡೆ ಅಜಿತ್ ಕೂಡ ಬರ್ತಾ ಇರ್ತಾನೆ. ಭೂಮಿ ಎಲ್ಲಿದ್ಯಾ ಅಂತ ಹೇಳ್ಬಿಟ್ಟು, ಏನಿದು ದಿಢೀರ್ ಅಂತ ದಪ್ಪ ಅಂತ ಏನೋ ಸೌಂಡ್ ಆಯ್ತಲ್ಲ, ಏನಿರ್ಬೋದು ಸ್ಟೋರ್ ರೂಮಲ್ಲಿ ಅಂತ ನೋಡ್ತಿರ್ಬೇಕಾದ್ರೆ ದೇವಿ ಏನಿತ್ತು ಯಾಕೆ ಸ್ಟೋರ್ ರೂಮ್ ಹತ್ರ ಇದ್ದಾರೆ, ಅವರೇ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ದೇವಿ ಏನೈತೆ ನೋಡ್ತಿರ್ಬೇಕಾದ್ರೆ ಸರಿ ಆಯಿತು ಅಲ್ಲಿ ಹೋಗಿ ನೋಡೋಣ ಸ್ಟೋರ್ ರೂಮ್ ಹತ್ರ ಅಂತ ಹೇಳಿದಾಗ ಸ್ಟೋರ್ ರೂಮ್ ಬಾಗಿಲು ತೆಗ್ದಾಗ ಈ ಕಡೆ ದೇವಿ ಈ ಕಡೆ ಭೂಮಿ ತಲೆ ಸುತ್ತ ಬಿದ್ದಿರ್ತಾಳೆ. ಭೂಮಿ ಏನಾಯಿತು ನಿನಗೆ, ಯಾಕೆ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಬಂದಿದ್ದೆ, ಯಾರು ಕರ್ಕೊಂಡು ಬಂದಿತ್ತು ನಿನಗೆ ಅಂತ ಹೇಳ್ಬಿಟ್ಟು ಭೂಮಿನೂ ಕೂಡ ನೋಡ್ತಿರ್ಬೇಕಾದ್ರೆ ಭೂಮಿ ಉಸಿರಾಡ್ತಿದ್ದಾಳೆ ಇಲ್ವಾ ಅಂತೇಳಿ ಅವಳು ಕೂಡ ನೋಡಿದಾಗ ಉಸಿರಾಡ್ತಿದ್ದಾಳೆ. ಅಂದರೆ ಇವಳನ್ನ ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದು, ಏನಾಗ್ತಿದೆ ಇಲ್ಲಿ ಮನೇಲಿ, ಭೂಮಿ ಏನಾಗ್ತಿದೆ ನಿನಗೆ ಅಂತೇಳಿ ಭೂಮಿನ ಎಬ್ಬಿಸೋಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಅದೇ ಟೈಮಿಗೆ ಅಜಿತ್ ಕೂಡ ಬರ್ತಾನೆ. ಭೂಮಿ ಅಂತ ಹೇಳಿ ಕರೆದಾಗ ಅಯ್ಯೋ ಅಜಿತ್ ನೀನು ಬಂದ, ಭೂಮಿಗೆ ಏನಾಗಿದೆ ಗೊತ್ತಿಲ್ಲ ಕಣೋ, ಸಡನ್ನಾಗಿ ಅವಳು ತಲೆ ಸುಟ್ಟು ಬಿದ್ದಿದ್ರಲ್ಲಿ, ಯಾಕೆ ಈ ಶೋರೂಮ್ಗೆ ಬಂದಿರಲ್ಲ ಅಂತ ಗೊತ್ತಿಲ್ಲ, ಬಾ ಇಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಭೂಮಿನ ರೂಮಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದಾಗ ಭೂಮಿನ ಎಚ್ಚರ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಮನೆಯವರೆಲ್ಲರೂ ಕೂಡ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಈ ಕಡೆ ಶ್ರವಣ್ ಕೂಡ ಡಾಕ್ಟರಿಗೆ ಕಾಲ್ ಮಾಡಿಬಿಟ್ಟು ಸ್ವಲ್ಪ ಎಮರ್ಜೆನ್ಸಿ ಇದೆ, ಮನೆ ಹತ್ರ ಬೇಗ ಬನ್ನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಭೂಮಿನ ಎಚ್ಚರ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಯಾಕೆ ಸ್ಟೋರ್ ರೂಮಿಗೆ ಹೋಗಿದ್ದು, ದೇವಿ ಏನಾಯ್ತು, ನೀವು ಯಾಕೆ ಅಲ್ಲಿ ಹೋಗಿದ್ದು ಅಂತ ಕೇಳಿದಾಗ ಅಯ್ಯೋ ನಾನೇನು ಹೋಗಿಲ್ಲ, ನಾನು ಅಂಜಿ ಹತ್ರ ಕಾಲ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ಟೋರ್ ರೂಮಿಂದ ತಪ್ಪಂತ ಏನೋ ಸೌಂಡ್ ಬಂತು, ಸರಿಯಾಗಿ ಏನಾಯಿತು ಅಂತ ತೆಗೆದು ನೋಡೋದಕ್ಕೆ ಅಂತ ಹೋದೆ, ಭೂಮಿ ನೋಡಿದ್ರೆ ಅಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ಲು. ಅಷ್ಟು ನನಗೆ ಗೊತ್ತಿತ್ತು, ಎಲ್ಲ ಅಪ್ಪನೂ ನನ್ನ ಮೇಲೆ ಬರ್ತಿದ್ದೆ, ಯಾಕಂತ ನನಗೆ ಗೊತ್ತಿಲ್ಲ ಅಂತೇಳಿ ದೇವಿ ಏನೇನೋ ಹೇಳ್ತಿರ್ತಾಳೆ. ನಾನು ಬಿಟ್ಟು ಹೋಗ್ಬಿಡ ಭೂಮಿ, ಇಷ್ಟೊತ್ತಿನಲ್ಲೇ ಇಷ್ಟು ಅರ್ಧ ದಾರಿಲಿ ಯಾಕೆ ನನ್ನ ಬಿಟ್ಟು ಹೋಗ್ತೇನೆ, ಇಲ್ಲಾಂದರೆ ನನಗೆ ತುಂಬ ಇಷ್ಟ, ಯಾಕೆ ಹೋಗ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಭೂಮಿನ ಎಬ್ಬಿಸೋಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಭೂಮಿನ ಸರಿ ಕಾಯೋದಕ್ಕಾಗಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅನ್ಕೊತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಭೂಮಿಗೂ ಕೂಡ ತುಂಬ ಎಚ್ಚರ ಆಗುತ್ತೆ. ಅವಳು ಕೂಡ ಕೆಮ್ತಾ ಇರ್ತಾಳೆ, ಅವಳಿಗೂ ಕೂಡ ಎಚ್ಚರ ಆಗುತ್ತೆ. ಈ ಕಡೆ ಅಜಿತ್ ಕೂಡ ಕೇಳ್ತಿರ್ತಾನೆ, ಯಾಕೆ ನೀನು ಸ್ಟೋರ್ ರೂಮ್ಗೆ ಹೋದೆ, ಏನಾಯಿತು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅವ್ರ ಅಪ್ಪ ಇದ್ದರು, ನೀನು ಇದೇ ಟೈಮ್ಗೆ ಪೊಲೀಸ್ ವಿಚಾರದಲ್ಲಿ ಕೇಳಕ್ಕೆ ಹೋಗ್ಬಿಟ್ಟು ಅವ್ಳು ಸ್ವಲ್ಪ ಸುಧಾರಿಸ್ಕೊಂಡಿರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಶ್ವಿನಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಅವಳು ಬೇರೆ ಎಚ್ಚರ ಆಗ್ಬಿಟ್ಲು, ಅವಳಿಗೆ ಬೇರೆ ಪ್ರಜ್ಞೆ ಬರುತ್ತೆ, ಅಪ್ಪದೆಲ್ಲ ನನ್ನ ಮೇಲೆ ಬರುತ್ತೆ ಅಂತೇಳಿ ಈ ಕಡೆ ಭಯ ಆಗ್ತಿರ್ಬೇಕಾದ್ರೆ ಈ ಕಡೆ ಡೌಟ್ ಬರ್ತಿರುತ್ತೆ, ದೇವಿಯಾನಿಗೂ ತುಂಬ ಡೌಟ್ ಬರ್ತಿರುತ್ತೆ. ಅದಕ್ಕೇ ಈ ಕಡೆ ಚಿಕ್ಕ ಮಗುಲಿದ್ದಾಗ ಅವನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದೆ ನನ್ನ ಮಗುನ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ಗೆ ಅವಳ ಮಗಳು ಕೂಡ ನೆನಪಾಗ್ತಿರುತ್ತೆ. ಆಮೇಲಿಂದ ಅವಳಿಗೆ ಮುಂಚೆ ಈ ಕಡೆ ಭೂಮಿನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ, ಭೂಮಿ ನಂಗೆ ಪರಿಚಯ ಆದಾಗ ಮಗಳು ಥರ ನೋಡ್ಕೊತಿದ್ದೆ ಅಂತ ಹೇಳ್ಬಿಟ್ಟು ಅವನು ಕೂಡ ಬಿಕ್ಕಿ ಅಳ್ತಾ ಇರ್ತಾನೆ. ಅವನು ಕೂಡ ಹಳೆದನ್ನೆಲ್ಲ ಕೂಡ ಈ ಕಡೆ ನೆನ್ಪು ಮಾಡ್ಕೊತಾ ಇರ್ತಾನೆ. ಭೂಮಿ ನನ್ನ ಜೊತೆ ಎಷ್ಟು ಚೆನ್ನಾಗಿದ್ದು, ಮಗಳು ಥರ ನೋಡ್ಕೊತಿದ್ದೆ ನಾನು ಅವಳನ್ನ ಅಂತ ಹೇಳ್ಬಿಟ್ಟು ತುಂಬ ಅಳ್ತಿರ್ಬೇಕಾದ್ರೆ ಸಂಗೀತ ನೋಡ್ಬಿಟ್ಟು ಯಾಕೆ ಶ್ರವಣ್ ನೀನು ಇಷ್ಟೊಂದು ಅಳ್ತಿದ್ದೆ ಅಂದಾಗ ಹಾಗೇನಿಲ್ಲ ಅಕ್ಕ, ನನಗೆ ಈ ಹುಡುಗಿನ ನೋಡಿದಾಗೆಲ್ಲ ನನಗೆ ತುಂಬ ಅಳು ಬರ್ತಿರುತ್ತೆ, ಹುಡುಗಿನ ಪರಿಸ್ಥಿತಿ ನೋಡಿದಾಗ, ಯಾಕೋ ನಾನು ಒಂದು ಮಗು ಹೆಣ್ಣಿನ ಮಗುನ ತಂದೆ ಅಂತನೋ ಅಥವಾ ಅವಳಿಗೆ ಅಪ್ಪ ಇಲ್ವಾ ಅಂತನೋ ಏನೋ ಗೊತ್ತಿಲ್ಲ, ನನಗೆ ತುಂಬ ಅಳು ಬಂತದಕ್ಕೆ ಅಂತ ಅಂದಾಗ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಟ್ಟು ಅವಳು ಹುಷಾರಾಗ್ತಾಳೆ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಹೇಳ್ತಿರ್ತಾಳೆ. ಡಾಕ್ಟರ್ ಏನಾಗಿದೆ ಅಂತ ಕೇಳಿದಾಗ ಆಗಿನಿಲ್ಲ, ಅವಳು ತುಂಬ ಹೊತ್ತು ಉಸಿರು ಇಟ್ಕೊಂಡು ಮಲಗಿರೋದ್ರಿಂದ ತುಂಬ ಹೊತ್ತು, ಹಾಗಾಗಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ, ಉಸಿರಾಟಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಈಗ ಆರಾಮಾಗಿದ್ದಾರೆ, ಅವ್ರಿಗೆ ಟ್ಯಾಬ್ಲೆಟ್ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಯಾಕೆ ಸ್ಟೋರ್ ರೂಮ್ಗೆ ಹೋದೆ, ಏನಾಯಿತು ಅಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ದೇವಿಯನೇನು ಕೂಡ ಅವಳನ್ನ ಆಚೆ ಕರ್ಕೊಂಡು ಬಂದುಬಿಟ್ಟು ಅಜಿತ್ನ ನೋಡು, ನಾನು ಇಲ್ಲಿಂದನೇ ನಂಗೆ ಲೈಟ್ ಬಿಟ್ಟಿದ್ದು ಅಂತಾಗ ಈ ಸಿಗರೇಟ್ ಸೇದಿದ್ದಾರೆ, ಯಾರು ನಮ್ಮ ಮನೇಲಿ ಸಿಗರೇಟ್ ಸೇದಲ್ಲ, ಅದು ರೀಸೆಂಟಾಗಿ ಸಿಗರೇಟ್ ಸೇದಿ ಆಫ್ ಮಾಡಿದ್ದಾರೆ, ಯಾರು ಇರ್ಬೋದು, ಅಶ್ವಿನಿ ಏನಾದರೂ ಸಿಗರೇಟ್ ಸೇದಿದ್ದಾಳಾ ಅಂತ ಹೇಳಿ ಅನ್ಕೊತಾ ಇರಬೇಕು. ದೇವಿಯನಿಗೆ ತುಂಬ ಶಾಕ್ ಆಗುತ್ತೆ, ಈ ಕಡೆ ಅಶ್ವಿನಿಗೂ ಕೂಡ ಶಾಕ್ ಆಗುತ್ತೆ, ಅಯ್ಯೋ ನನ್ನ ಮೇಲೆ ಅಪೋದ ಬಂದುಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಈ ಕೆಲಸ ಮಾಡಿರೋದು ಅಶ್ವಿನಿನ ಏನು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತಕ್ಕೆ ಡೌಟ್ ಹೊಡಿತಾ ಇರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.